ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವಿನ ಸಂಘರ್ಷ ಮುಂದುವರೆದಿದೆ. ಗೋ ಬ್ಯಾಕ್ ಗವರ್ನರ್ ಅಭಿಯಾನಕ್ಕೆ ಕೈ ತಯಾರಿ ಮಾಡಿಕೊಳ್ತಾ ಇದೆ. ಮುಂದುವರೆದಿದೆ ಕಾನೂನು ತಜ್ಞರ ಅಭಿಪ್ರಾಯ ಸಂಗ್ರಹ. ಸುಪ್ರೀಂ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಿಂದ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ. ಕಾನೂನು ಹೋರಾಟದ ಸಾಧಕ ಬಾಧಕಗಳ ಬಗ್ಗೆ ಕೂಡ ಮಾಹಿತಿನ ಸರ್ಕಾರ ತೆಗೆದುಕೊಂಡಿದೆ. ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಸಂಗ್ರಹ ಮಾಡಿದ್ದಾರೆ. ಇನ್ನು ಕೆಲವರಿಂದ ಕಾನೂನು ಹೋರಾಟಕ್ಕೆ ಸಲಹೆಗಳು ಬಂದಿದ್ದಾವೆ, ಮತ್ತು ಕೆಲವರಿಂದ ಭಿನ್ನಾಭಿಪ್ರಾಯಗಳು ಕೇಳಿಬರ್ತಾ ಇದೆ. ಹೀಗಾಗಿ ನಿವೃತ್ತ ನ್ಯಾಯಾಧೀಶರ ಅಭಿಪ್ರಾಯಕ್ಕೆ ಮೊರೆ ಹೋಗಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಮುಂದುವರಿಯುವ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಅಂದರೆ ಈಗ ನಾಳೆ ಗಣರಾಜ್ಯೋತ್ಸವ ಇದೆ. ಆ ಭಾಷಣವನ್ನು ಕೂಡ ತಾವರ್ಚಂದ್ ಗೆಹ್ಲೋಟ್ ಅವರು ಮಾಡ್ತಾರಾ ಇಲ್ವಾ ಅಂತ ಅನುಮಾನ ಕಾಡ್ತಿದೆ ಸರ್ಕಾರಕ್ಕೆ. ಆಗಲೂ ಕೂಡ ನಾಳೆ ಸರ್ಕಾರದವರೇ ಭಾಷಣವನ್ನು ಬರೆದು ಕೊಡೋದು, ಅಲ್ಲಿ ಸಹಜವಾಗಿ ಸರ್ಕಾರ ಸಾಧನೆ ಹೊಗಳಲೇಬೇಕಾಗತ್ತೆ. ಡೌಟ್ ಇದೆ ನಾಳೆ ಅವರು ಭಾಷಣ ಮಾಡೋದು. ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವಿನ ಸಂಘರ್ಷ ಮುಂದುವರೆದಿದೆ. ಗೋ ಬ್ಯಾಕ್ ಗವರ್ನರ್ ಅಭಿಯಾನಕ್ಕೆ ಕೈ ತಯಾರಿ ಮಾಡಿಕೊಳ್ತಾ ಇದೆ. ಮುಂದುವರೆದಿದೆ ಕಾನೂನು ತಜ್ಞರ ಅಭಿಪ್ರಾಯ ಸಂಗ್ರಹ. ಸುಪ್ರೀಂ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಿಂದ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆ. ಕಾನೂನು ಹೋರಾಟದ ಸಾಧಕ ಬಾಧಕಗಳ ಬಗ್ಗೆ ಕೂಡ ಮಾಹಿತಿನ ಸರ್ಕಾರ ತೆಗೆದುಕೊಂಡಿದೆ. ಕಾನೂನಿನಲ್ಲಿ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಸಂಗ್ರಹ ಮಾಡಿದ್ದಾರೆ. ಇನ್ನು ಕೆಲವರಿಂದ ಕಾನೂನು ಹೋರಾಟಕ್ಕೆ ಸಲಹೆಗಳು ಬಂದಿದ್ದಾವೆ, ಮತ್ತು ಕೆಲವರಿಂದ ಭಿನ್ನಾಭಿಪ್ರಾಯಗಳು ಕೇಳಿಬರ್ತಾ ಇದೆ. ಹೀಗಾಗಿ ನಿವೃತ್ತ ನ್ಯಾಯಾಧೀಶರ ಅಭಿಪ್ರಾಯಕ್ಕೆ ಮೊರೆ ಹೋಗಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಮುಂದುವರಿಯುವ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಅಂದರೆ ಈಗ ನಾಳೆ ಗಣರಾಜ್ಯೋತ್ಸವ ಇದೆ. ಆ ಭಾಷಣವನ್ನು ಕೂಡ ತಾವರ್ಚಂದ್ ಗೆಹ್ಲೋಟ್ ಅವರು ಮಾಡ್ತಾರಾ ಇಲ್ವಾ ಅಂತ ಅನುಮಾನ ಕಾಡ್ತಿದೆ ಸರ್ಕಾರಕ್ಕೆ. ಆಗಲೂ ಕೂಡ ನಾಳೆ ಸರ್ಕಾರದವರೇ ಭಾಷಣವನ್ನು ಬರೆದು ಕೊಡೋದು, ಅಲ್ಲಿ ಸಹಜವಾಗಿ ಸರ್ಕಾರ ಸಾಧನೆ ಹೊಗಳಲೇಬೇಕಾಗತ್ತೆ. ಡೌಟ್ ಇದೆ ನಾಳೆ ಅವರು ಭಾಷಣ ಮಾಡೋದು.